ಅಪ್ಪ ದೇವ್ರಿ, ಎಂಥ ಬಿಸಿಲು ಐತೆ ನೋಡಿ. ಇನ್ನೂ 12 ಗಂಟೆ ಆಗಿಲ್ಲ, 11 ಗಂಟೆಗೆ ಈ ಮಟ್ಟಿಗೆ ಬಿಸಿಲು ಐತಲ್ಲ. ಸೀತಕ್ಕ, ಏನ ಮೇಲೆ ಹೊಡ್ಕೊಂತ ನಿಂತ್ಬಿಟ್ಟಿಯಲ್ಲ? ಬಾರ ಗಿರ್ಜಿ, ಏನಿಲ್ಲ ನೋಡವ, ಬಿಸಿಲು ಎಷ್ಟು ಮಟ್ಟಿಗೆ ಇತ್ತಲ್ಲ. ಹಂಗ ಸುಮ್ಮ ಮುಂದೆ ಬಂದು ನಿಂತವ. ನಿಂದ್ರಂಗಿಲ್ಲ ನಡಿ, ಕಾಲು ಬರೀ ಹಾಕ್ದಂಗ ಬೆಂಕಿ ಕೆಂಡದ ಮ್ಯಾಗ ನಿಂತ್ಕೊಂತವಲ್ಲ, ಹಂಗೆ ಆದಂಗೆ ಆಕತಿ. 11 ಗಂಟೆಗೆ ಎಷ್ಟು ಮಟ್ಟಿಗೆ ಬಿಸಿಲು ಐತಲ್ಲ ಇವ. ಈಗಿನ ಜಳಕ ಮಾಡಿ ಬಂದ್ರೂ ಒಂದು ಸ್ವಲ್ಪ ತಣ್ಣಗೆ ಅನ್ಸಂಗೆ ಇಲ್ಲ ನೋಡು. ತಣ್ಣೀರು ಮಾಡಿ ಬಂದ್ರೆ ಹಿಂಗೆ ಆಕತಿ. ಸೀತಕ್ಕ, ಮಾರ್ಕೆಟ್ ಕೊಂಟ ನೋಡಿ ಬರ್ತೀಯನ ನೀನು? ವಾ, ಬೆಚ್ಚ ನೀರು ಕುಡ್ದು ನನಗಂತೂ ಎಷ್ಟು ಕುಡಿದ್ರು ಕುಡ್ದವೇ ಇಲ್ಲ ನಂಗೆ ಆಕತಿ. ಅದಕ್ಕೆ ಅವು ಗಡಿಗೆರ ತಂದ್ರೆ ಅದ್ರ ಹಾಕಿದ್ರೆ ನೀರು ಸ್ವಲ್ಪ ತಣ್ಣಗರ ಹಾಕವ. ಒಂದು ಅರ್ಬಿ ಕಟ್ಟಿಟ್ಬಿಟ್ರೆ ಮುಗೀತು. ಫ್ರಿಜ್ ಬೇಡ ಏನು ಬೇಡ ನೋಡಿ, ತಂಪಿಗಿತ್ತು. ನೀರು ಕುಡ್ದ ಅರ್ಧ ಹೊಟ್ಟೆ ತುಂಬಿಡ್ತೈತಿ. ಅದಕ್ಕೆ ಹೋಗ್ಕೊಂಡು ಮಾಡೀನಿ. ಮತ್ತು ಬರ್ತೀಯ ಹೆಂಗೆ? ನಾನು ಹಿಂಗೆ ಹೊಂಟಿದ್ದೆ, ಮತ್ತೇನು ಒಬ್ಬಕ್ಕೆ ಹೋಗೋದು? ನೀನು ಕೇಳ್ತಿರ್ತೀಯಲ್ಲ ಯಾವಾಗ, ಮತ್ತು ನನ್ನ ಕರಿಬೇಕಲು ಬರ್ತಿರ್ತಾನೆ ಅಂತಿರ್ತೀಯಲ್ಲ, ಅದಕ್ಕೆ ಕರೆದೆ. ಹೋಗೋರಾದ್ರೆ ಹೋಗಿ ಬರೋಣ ನೋಡಿ ಮತ್ತೆ. ಹೌದಲ್ಲ, ನಾನು ಮೊನ್ನೆ ರಮ್ಯಾಗ ಅಂದೆ ನೋಡು, ಮಾರ್ಕೆಟ್ಗೆ ಹೋಗಿ ಒಂದು ತರ್ಬೇಕಂದ್ರೆ ಮೊನ್ನೆ ಹೋಗಿದ್ವಿ. ಅದು ಹಾಳಾದ ನೆನಪಾಗಲಿಲ್ಲ ತರೋದು. ಒಂದು ಹತ್ರ ಕೇಳಿದ್ವಿ, ಯಾಕೆ ಅಲ್ಲಿ ಚೆನ್ನಾಗಿದ್ರು. ಒಂದು ನೋಡಿದ್ರೆ ಯಾಕೆ ಒಂಥರ ತೂತು ಬಿದ್ದಂಗೆ ಆಗ್ಬಿಡುತ್ತಾ. ಅದಕ್ಕೆ ಅದನ್ನೇನು ತಗೊಳೋದು, ಮುಂದೆ ತಗೊಂಡಂದ್ವಿ. ಹಂಗೆ ಮುಂದೆ ಬರೋದಕ್ಕೆ ಆಟೋ ಸಿಕ್ತಂದು ಹಂಗೆ ಆಟೋಕ್ಕೆ ಹಂಗೆ ಬಂದುಬಿಟ್ವಿ. ಸರಿ ತಗೋ, ಹೋಗಿ ಬರೋಣಂತೆ. ನಾನು ಅಂದು ಏನಿಲ್ಲ, ಹಂಗೆ ಈಗ ಜಳಕ ಮಾಡಿ ಬಂದಾನೆ. ಬೆಳಗ್ಗೆನ ರೊಟ್ಟಿ ಮಾಡಿಬಿಟ್ಟಿದ್ನೆ, ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡಿಬಿಟ್ಟಿದ್ದೆ. ಅನ್ನ ಸಾಂಬಾರು ಐತಿ, ಅನ್ನಕ್ಕೊಂದು ರಮ್ಯಾಗ ಇಡೋ ಅಂತಾನೆ. ಮನ್ಯಾಗ ಅದಳಕ್ಕೆ ಏನು ಕಾಲೇಜಿಗೆ ಏನು ಹೋಗಿಲ್ಲ, ಏನೋ ಎಕ್ಸಾಮ್ ಅದಾವಂತೆ, ಉತ್ಕಣಕ್ಕೆ ರಜೆ ಕೊಟ್ಟಾರಂತೆ. ಹೋಗಿ ಬರೋಣಂತ, ತಗೊಂಬಂದ್ಬಿಡೋಣಂತೆ. ನಾವಿಬ್ಬರೇ ಏನು ಹೋಗೋದು ಮತ್ತೆ. ಹೊರಕ್ಕೆ ಇದ್ದಿದ್ರು ಪಾಪ ಬರ್ತಿದ್ಲು, ಅಕ್ಕಿಗೂ ಆರಾಮಿಲ್ಲ. ಬೇಕಿದ್ರೆ ಹೆಂಗೆ ಮಾಡೋಣ, ಅಲ್ಲಿ ಹೋಗಿ ಫೋನ್ ಮಾಡೋಣ. ಅಕ್ಕಿ ಏನಾರು ಬೇಕಂದ್ರೆ ಅಕ್ಕಿಗೂ ತಗೊಂಬಂದ್ಬಿಡೋಣಂತೆ. ನಾವೇನು ನಡ್ಕೊಂತ ಬರೋಂಗಿಲ್ಲ ಇಂಥ ಬಿಸ್ಲಾಗ. ಅವನು ಹಿಡ್ಕೊಂಡು ಆಟೋಕ್ಕೆ ಬರ್ತಾವಲ್ಲ, ಬೇಕಾದ್ರೆ ಅಕ್ಕಿಗೆ ಒಂದು ಹಿಡ್ಕೊಂಬಂದ್ಬಿಡೋಣಂತೆ. ಏನಂತಿ? ಹಂಗೆ ಮಾಡೋಣಂತ ಸೀತಕ್ಕ. ಹೋಗಿ ಫೋನ್ ಮಾಡಿ ಮತ್ತು ಬೇಕಂದ್ರೆ ತಂದುಬಿಡೋಣಂತೆ. ಅಯ್ಯೋ ದೇವ್ರೆ, ನಾನು ನೋಡ ಅದೇನಂತಾರಲ್ಲ, ಮದುವೆ ಮನೆಗೆ ಮದುವೆ ಗಂಡನ ಬಿಟ್ಟು ಹೋದ್ರ ಅಂತಾರಲ್ಲ, ಹಂಗೆ ಪರ್ಸ್ನ ಬಿಟ್ಟು ಬಂದ ನೋಡ. ಒಂದೇ ನಿಮಿಷ ಇರು, ನೀನೇನು ಹಂಗೆ ರೆಡಿ ಹಾಕಿ ಏನು ಬೇರೆ ಸೀರೆ ಉಟ್ಕೊಂತೀಯ ನೋಡು. ಇಲ್ಲೇ ನಿಂತಿರು, ನಾನು ಹಂಗೆ ಹೋಗಿ ಪರ್ಸ್ ತಗೊಂಬಂದ್ಬಿಡ್ತೇನೆ. ಹಂಗೆ ಹೋಗ್ಬಿಡೋಣಂತೆ. ನಾನೇನು ಬೇರೆ ಸೀರೆ ಏನು ಉಟ್ಕೊಳಲ್ಲ. ನಾನು ರಮ್ಯಾಗೆ ಹೇಳಿ ಸ್ವಲ್ಪ ಅನ್ನಕ್ಕಿಡವ ಅಂತಂದು ಹೇಳಿ ನಾನು ದುಡ್ಡು ತಗೊಂಬರ್ತೇನೆ ಹೋಗಿ. ಸೀತಕ್ಕ, ಈ ಹೆಣ್ಮಗಳು ಹಚ್ಚಿನ ಕೂತ್ಕೊಂಡು ಓಡ ಇಲ್ಲಿ. ಇವು ಚೆನ್ನಾಗದ ನೋಡಿ, ಇಲ್ಲಿ ಕೇಳಂದ. ಎಷ್ಟವೇ ಒಂದು ಗಡಿಗೆಗೆ? 250 ರೂಪಾಯಿ ಅಕ್ಕ. ಯವ್ವ, ಒಂದಕ್ಕೆ 550? ನಮ್ಮೂರಾಗ 80 ರೂಪಾಯಿ 100 ರೂಪಾಯಿ ಕೊಟ್ಟರೆ ಅಲ್ಲೇ ತಂದು ಕೊಡ್ತಾರೆ. ಇತ್ತೀಚೆಗೆ ಯಾರು ಮಾಡ್ಲಾರ್ದಾರ ಇಲ್ಲದಕ್ಕೆ ಇಲ್ಲಿ ಬಂದು ಕೊಡ್ಕೊಳಕತ್ತೀವಿ. ನೀವೇನು ಇಂಥ ರೇಟ್ ಹೇಳ್ತೀರ? ಅದು ಯಾವುದೋ ಇತ್ತಾಳಿದು ಏನೋ ಅಂತಾರಲ್ಲ, ಅದ ಬಂದುಬಿಡ್ತೈತಿ. ಇನ್ನೊಂದು 100-200 ರೂಪಾಯಿ ಹಾಕಿದ್ರೆ ತೀರಾ ಇಷ್ಟ ರೇಟ ಹೇಳೋದು. ಕೊಡೋ ರೇಟ್ ಹೇಳಬೇ. ನಾವು ಒಂದು ತಗೊಳಕತ್ತಿಲ್ಲ, 2 ತಪ್ಪಿದ್ರೆ 3 ತಗೊಂತೀವಿ. ಕೊಡೋದು ಹೇಳು, ಕಮ್ಮಿ ಮಾಡ್ಕೆ ಸ್ವಲ್ಪ. ಇಲ್ಲಕ್ಕ, ಕಮ್ಮಿ ಬರಲ್ಲ. ನೀವು 2 ತಗರಿ, 3 ತಗರಿ, 10 ತಗರಿ. ಫಿಕ್ಸ್ ರೇಟ್ 250 ರೂಪಾಯಿ. ಒಂದು 10 ರೂಪಾಯಿ ಕಮ್ಮಿ ಕೊಡಂಗಿಲ್ಲ ನೋಡ್ರಿ. ಸೀತಕ್ಕ, ಬಾರ, ಇನ್ನು ಮಾರ್ಕೆಟ್ನಾಗ ಬೇಜಾನ್ ಅಂಗಡಿಗಳು ಅದಾವು, ಬಾ. ಒಬ್ಬಕ್ಕಿದೆ ಅಲ್ಲ ತೀರಾ 3 ತಗೊಂತ ಅಂದ್ರೆ ಒಂದು 10 ರೂಪಾಯಿ ಕಮ್ಮಿ ಮಾಡಲ್ಲ ಅಂತಾಳಲ್ಲ. ಇಲ್ಲಕ್ಕ, ಬೇಕಾದ್ರೆ ನೀವು ಎಲ್ಲರೂ ಹೋಗಿ ಕೇಳ್ಕೊಂಬೋಗ್ರಿ. 250 ರೂಪಾಯಿ ಕಮ್ಮಿ ಯಾರು ಕೊಡೋಂಗಿಲ್ಲ. ಬೇರೆ ಹತ್ರ ಹೋಗೋದು ನೀನು ಯಾಕವ ಮಾತಾಡ್ತೀನಿ? ನಾವು ಬೇರೆ ಹತ್ರ ಹೋಗಂಗಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ವಿ? ನೀವು ಕೊಡ್ತೀಯ ಇಲ್ಲ ಅಷ್ಟೇ ಹೇಳು. ಕೊಡೋಕ್ಕಾಗಿಲ್ಲ ಅಂದ್ರೆ ಕೊಡಲ್ಲ ಅಂತಂದು ಹೇಳು. ಬೇರೆ ಹತ್ರ ಹೋಗೋದು ನೀನು ಯಾಕೆ ಮಾತಾಡ್ತಿ? ನಮಗೆ ಗೊತ್ತು, ನಾವಾಗಲ್ಲ ಬೇರೆ ಹತ್ರ ಹೋಗಿ ತಗೊಂತವಂತೆ. ಬಾರ ಸೀತಕ್ಕ. ಸೀತಕ್ಕ ಬಾ ಇಲ್ಲಿ. ಸೀತಕ್ಕ, ಇವು ನೋಡ, ಮಣ್ಣಿನ ಮಾಡಿದ್ರು ಎಷ್ಟು ಚೆನ್ನಾಗದಾವ. ಮಣ್ಣಿನ ಅಂತ ಅನ್ಸಂಗೆ ಇಲ್ಲ ನೋಡು. 10 ಲೀಟ್ರನು ಕ್ಯಾನ್ ಬರ್ತಾವಲ್ಲ, ಆ ಫಿಲ್ಟರ್ ನೀರು ತರಕ್ಕೆಲ್ಲ ತಗೊಂಡು ಹೋಗ್ತಾರಲ್ಲ, ಸೇಮ್ ಹಂಗೆ ಇದ್ದಂಗೆ ಅದಾವ ನೋಡ. ಮತ್ತು ಅದಕ್ಕೆ ಬೇರೆ ನೆಲ್ಲಿ ಬೇರೆ ಅದಾವು. ಇವು ಒಂಥರ ಚೆನ್ನಾಗದವ. ಕೇಳಂತಡಿ ಎಷ್ಟಂದು. ಹೌದು ನೋಡ್ಲೆ, ಭಾರಿ ಮಸ್ತದ ಬಿಡ. ಇವು ನೋಡೋಕ್ಕೂ ಒಂಥರ ಎಷ್ಟು ಚೆನ್ನಾಗಂತ ನೋಡು. ಎಷ್ಟಪ್ಪ ಇವಕ್ಕೆ? ಅಕ್ಕರ ಇವು ಹಿಂದದವಲ್ರಿ, 180 ರೂಪಾಯಿ ರೀ. ಇವು ಇಲ್ಲಿ ಮುಂದದವಲ್ಲ, ಇವು ಸ್ಟೀಲಿಂದ ಒಂಥರ ನೆಲ್ಲಿ ಬಂದಂಗೆ ಅದಾವಲ್ಲ, ಇವು 250 ರೂಪಾಯಿ, 280. ನೀವು ಹೆಂಗೆ ತಗೊಂತೀರಿ ಹಂಗೆ, ಸೈಜ್ ಮೇಲೆ ಡಿಪೆಂಡ್ ನೋಡ್ರಿ. ಒಟ್ಟು ಸ್ಟಾರ್ಟ್ ಆಗೋದ 250 ಸ್ಟಾರ್ಟ್ ರೀ. ಅಯ್ಯ, ಇಷ್ಟು ರೇಟ್ ಹೇಳಿದ್ರೆ ಹಂಗಪ್ಪ. ಅಲ್ಲ, ಆ ಹೆಣ್ಮಗಳು ಹಂಗ ಅಂದ್ಲು, 250 ರೂಪಾಯಿ 10 ರೂಪಾಯಿ ಕಮ್ಮಿ ಇಲ್ಲ ಅಂತಂದ್ಲು. ನೀನು ಇಷ್ಟು ರೇಟ ಅಂತೀಯಲ್ಲಪ್ಪ, ಸ್ವಲ್ಪ ಕಮ್ಮಿ ಮಾಡ್ಕೆ. ನೀವು ಇಷ್ಟು ರೇಟ್ ಹೇಳಿದ್ರೆ ಯಾರು ತಗೊಂತಾರೆ ಹೇಳಪ್ಪ? ಇಲ್ಲಕ್ಕ, ಈಗ ಹಳ್ಳಿ ಒಳಗೆ ಎಲ್ರಿ ಯಾರು ಮಾಡಿರ್ಲ್ದಂಗೆ ಆಗೈತಿ, ಇದಾಗೈತಿ. ಇವೆಲ್ಲ ಮಷಿನ್ ಇಲ್ಲ ಅಕ್ಕ ಮಾಡಿರೋದು ಇವನ್ನೆಲ್ಲ. ಅದಕ್ಕೆ ಎಲ್ಲ ರೇಟ್ ಆಗ್ಬಿಟ್ಟೈತಿ. ಈಗೆಲ್ಲ ಬೇಸಿಗೆ ಬಂತಲ್ಲ, ಎಲ್ಲ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟವು ಈಗ ಮಣ್ಣಿನ ಐಟಮ್ಸ್ಗೆಲ್ಲವೂ. ಅದಕ್ಕೆ ಕಾದಲ್ದ ಇದು ಸ್ಟೀಲಿಂದ ಬರ್ತೈತಲ್ಲ ನೆಲ್ಲಿ. ಏನಿಲ್ಲ ಅಂದ್ರೆ ನೆಲ್ಲಿಗೆ ರೇಟ್ ಆಕತ್ತಕ್ಕ ಅರ್ಧ. ಇವು ಹಿಂದೆ ಪ್ಲಾಸ್ಟಿಕ್ನ ಅದಲ್ಲ, ಅದು ಸ್ವಲ್ಪ ಸೈಜು ಕಮ್ಮಿ ಅದು, ಪ್ಲಾಸ್ಟಿಕ್ ಅದಾವಲ್ಲ, ಅದಕ್ಕೆ 180 ರೂಪಾಯಿ. ಇವೆಲ್ಲ ಸ್ವಲ್ಪ ಸೈಜ್ ದೊಡ್ಡದೈತಿ. ಏನಿಲ್ಲ ಅಂದ್ರೆ ಒಂದು 10 ಲೀಟ್ರ್ 12 ಲೀಟ್ರ್ ನೀರು ಹಿಡಿಸ್ತವೆ ಇವು. ಆಮೇಲೆ ನೆಲ್ಲಿನೂ ಚೆನ್ನಾಗೈತಲ್ಲ, ಅದಕ್ಕೆ ಇದು 250 ರೂಪಾಯಿ ಅಕ್ಕ. 250ರಿಂದ ಸ್ಟಾರ್ಟ್. ಗಿರ್ಜಿ, ಚೆನ್ನಾಗದವಲ್ಲ ಇವು. ಇವನ್ನ ತಗೊಂಬಿಟ್ರೆ ಅದು ಬಿಡಲ್ಲೇ. ನೋಡೋಣ ರೇಟ್ ಮಾತಾಡ್ಕೊಂಡು. ಇಲ್ಲೇನಕ್ಕ, ಇವು ಎಷ್ಟು ಬೇಕಾಗಿತ್ತಕ್ಕ? ನೋಡಪ್ಪ, ನಾವು ಹೆಚ್ಚು ಕಮ್ಮಿ ಜಾಸ್ತಿ ವಾದಿಸಂಗಿಲ್ಲ. ನೀನು ಫಿಕ್ಸ್ ರೇಟ್ ಹೇಳ್ತಿದ್ರೆ ನಾವು ಅಷ್ಟ ಕೊಟ್ಟು ತಗೊಳಕ್ಕಾಗಲ್ಲ, ನಾವು ಕೇಳ್ಬೇಕಾಕತಿ. ನೋಡಪ್ಪ, ನಮಗೆ 1 ಅಲ್ಲ 2 ಅಲ್ಲ 3 ಬೇಕಾಕತಿ. ಎಷ್ಟು ಮಾಡ್ತಿ?
250 ಅಂದೆಲ್ಲ ನಮಗೆ ಅಲ್ಲಿ ಸಣ್ಣದೈತಲ್ಲ ಅಷ್ಟಾದ್ರೆ ಸಾಕು ನಮಗೆ. 250 ಅಂದೆಲ್ಲ 150 ರೂಪಾಯಿ ಮಾಡ್ಕೊಂಬಿಡಪ್ಪ, 3 ತಗೊಂತೀವಿ. ಒಂದಕ್ಕೆ 180 ಮಾಡ್ಕೆ 3 ತಗೊಂಬಿಡ್ತಾವಂತೆ. ಅಯ್ಯೋ ಅಕ್ಕರೆ ಅಷ್ಟು ಕಮ್ಮಿ ಬರಂಗಿಲ್ರಿ. 180 ರೂಪಾಯಿ ಅಂದ್ರೆ ನಮಗೆ ಮಾಡಿದ ಕೂಲಿನೂ ತಂದದ್ದು ಕೂಲಿನೂ ಗಿಟ್ಟಂಗಿಲ್ಲ. ಇಲ್ರಿ ಅಕ್ಕರೆ ಅಷ್ಟು ಕಮ್ಮಿ ರೇಟಿಗೆ ಬರಂಗಿಲ್ರಿ. ಬೇಕಾದ್ರೆ 230 ರೂಪಾಯಿ ಕೊಡ್ತಾನೆ ನೋಡ್ರಿ. ಒಂದೊಂದಕ್ಕೆ 20 ರೂಪಾಯಿ ಕಮ್ಮಿ ಮಾಡ್ಕೊಂಡು 230 ರೂಪಾಯಿ ಕೊಡ್ತಾನೆ, 3 ತಗೊಂಬಿಡ್ರಿ. ಬರ್ತಾ ತಗೊಳಪ್ಪ, ಹಂಗೆ ಯಾಕೆ ಮಾಡ್ತಿ? ಒಮ್ಮಟಿಗೆ 3 ಹೋಗ್ಬಿಡ್ತಾವ, ಕೊಟ್ಬಿಡು. 250 ಅಂದಿದ್ದೆ, ನಾವು 180 ಕೇಳಾಕ್ತೀವಿ. ಏನು 50 100 ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ನೀವು ಅದ್ರ ಲಾಭ ಇಲ್ದಂಗೆ ರೇಟ್ ಹೇಳ್ತೀರೇನಪ್ಪ, ಫಿಕ್ಸ್ ರೇಟ್ ಹೇಳ್ತೀರೇನಪ್ಪ? ಏನಾಗಲ್ಲ, ಬರ್ತದೆ ಕೊಡು, 3 ತಗೊಂಬಿಡ್ತೀವಿ. ಇಲ್ಲ ಖರೆ ನಮಗೆ ಸುಮ್ಮನೆ ಲಾಸ್ ಆಕತಿ. 230 ಬೇಡ, 200 ಆದ್ರೂ ಕೊಡ್ರಿ ಅಕ್ಕ. ಇದಕ್ಕಿಂತ ಕಮ್ಮಿ ಮಾಡ್ಕೊಳಂಗಿಲ್ಲ ನೋಡ್ರಿ. ನಾನು 200 ರೂಪಾಯಿ ಕೊಟ್ಬಿಡ್ರಿ, 3ಕ್ಕೆ 600 ರೂಪಾಯಿ ಆಕತಿ, ತಗೊಂಡು ಹೋಗ್ಬಿಡ್ರಿ. ಮತ್ತೆ ಹೆಚ್ಚಿಗೆ ಮಾತಾಡಬೇಡ, ನೀವು ಕೇಳಬೇಡ್ರಿ, ನಾನು ಕೇಳಂಗಿಲ್ಲ. ಏನು ಮಾಡೋದ್ಲೇ ಗಿರ್ಜಿ? 200 ರೂಪಾಯಿ ಅಂತಾರಲ್ಲ, ಮತ್ತೆ ತಗೊಳ್ಳೋಣ, ಏನು ಮಾಡೋಣ? ರೇಟ್ ಹಾಕಚ್ಚಿತಕ್ಕ, ಆದ್ರೆ ನೆಲ್ಲಿಗಿಲ್ಲೆಲ್ಲ ಚೆನ್ನಾಗದಾವಲ್ಲ, ಸ್ವಲ್ಪ ಸ್ಟೀಲಿನೂ ಹಾಕ್ಯಾರ, ಚೆನ್ನಾಗಿ ಹಾಕೋ ಅನಿಸ್ತತಿ. ಆದ್ರೆ ಮುರಿದ್ಗಿದ್ರೆ ಏನೋ ಮಾಡೋದು ಮತ್ತೆ? ಇಲ್ರಿ ಅಕ್ಕರೆ, ಎಷ್ಟಕ್ಕೊಂದು ಜನ ನಮ್ಮ ಹತ್ರ ಈ ಥರ ಒಂದೊಂದು ಕಂಪ್ಲೇಂಟ್ ಬಂದಿಲ್ಲ. ಹಂಗೇನಾಗಲ್ಲ ತಗರಿ. ಅವೇನು ಕೈಯಿಂದ ಮಾಡಿದಿಲ್ಲ, ಎಲ್ಲ ಮಷೀನಿಂದ ಮಾಡಿದ್ವಿ. ಏನೇನು ಪ್ರಾಬ್ಲಮ್ ಆಗಲ್ಲ, ಎಲ್ಲೂ ಮುರಿಯಂಗಿಲ್ಲ, ಏನಾಗಲ್ಲ. ಅದು ಮಡಿಕಿನ ಹೊಡೆದಾಗ ಅವು ಇದಾಗಬೇಕು ಅಷ್ಟೇ, ಏನಾಗಂಗಿಲ್ಲ. ನಾನು ಗ್ಯಾರಂಟಿ ಕೊಡ್ತೇನೆ. ಬೇಕಾದ್ರೆ ನಾವೇನು ಬೇರೆ ಊರಲ್ಲಕ್ಕ, ಇಲ್ಲಿ ಪಕ್ಕದ ಹಳ್ಳಿಯಿಂದ ಬಂದಿರೋದು. ನಿಮ್ಗೆ ಅಷ್ಟಿದ್ರೆ ಬೇಕಾದ್ರೆ ಇನ್ನೂ ಬೇಸಿಗೆ ಕಾಲ ಮುಗಿಯೋರ್ಗು ನಾನೇನು ಈ ಅಂಗಡಿ ಇಲ್ಲೇ ಹಚ್ಚಿರ್ತೇನೆ. ಬೇಕಾದ್ರೆ ನಿಮ್ದು ಏನು ಹಂಗೇನು ಆದ್ರೆ ಬೇಕಾದ್ರೆ ತಗೊಂಬರ್ರಿ, ನಾನು ಬೇಕಾದ್ರೆ ಅದನ್ನ ಬಿಟ್ಟು ನಿಮ್ಗೆ ಬೇರೆ ಕೊಡ್ತಾನಂತೆ. ಅಂದ್ರೆ ಮತ್ತೆ ನೀವಾಗ ಏನಾರು ಬೀಸಿ ಆದ್ರೂ ಕೊಡಂಗಿಲ್ಲ ಅಕ್ಕರೆ. ಮತ್ತು ಅರ್ಧಟ್ಟಿಗೆ ಅದೇನಾರು ಸೀಳಿ ಇದಾತಂದ್ರೆ ಬೇಕಾದ್ರೆ ಅದನ್ನ ಬಿಟ್ಟು ವಾಪಸ್ ಕೊಡ್ತಾನಂತೆ. ತಗೊಂಬಿಟ್ರೆ ತಗೊಳ್ಳಲೇ ಗಿರ್ಜಿ, ಚೆನ್ನಾಗದ. ಹಂಗಿದ್ರು 3 ಇಲ್ಲದಾವಲ್ಲ, ಈ ಕಡೆ ಸಣ್ಣದೈತಲ್ಲ, ಆ ಸೈಜಿನ 3 ತಗೊಂಬಿಡೋಣಂತೆ. 200 ರೂಪಾಯಿ ಹಾಕಿ 600 ರೂಪಾಯಿ ಕೊಟ್ರೆ ತಗ. ಮತ್ತು ಪಾಪ ಅವ್ರಿಗೂ ಗೀಟ್ಬೇಕಲ್ಲ, ತೀರಾ ಕಮ್ಮಿ ಕೇಳಿದ್ರೆ. ಪಾಪ ಇಂಥ ಬಿಸಿಲು ನೋಡಲ್ಲ ಹೆಂಗೈತೆ, ನಮಗೆ ಎಲ್ಲಿ ಸ್ವಲ್ಪ ತಿನ್ನೋಕ್ಕಾಗುತ್ತಿಲ್ಲ. ಪಾಪ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ, ತೀರಾ ನಾವು ಗೇಟ್ಲ್ದಂಗೆ ಕೇಳಿದ್ರೆ ಸರಿಯಾಗಲ್ಲ. 200 ರೂಪಾಯಿ ಕೊಡೋಣ ತಗ. ಸರಿ ತಗೊಳಪ್ಪ. ಅಲ್ಲಿ ಆ ಕಡೆ ಸಣ್ಣದೈತಲ್ಲ, ಆ ಸೈಜಿನ 3 ಕೊಟ್ಬಿಡು. ಇಲ್ಲೇ ಇರಲಿ, ನಾವು ಹೋಗಿ ಅಲ್ಲಿ ಸ್ವಲ್ಪ ಏನೋ ಅಂಗಡಿಗೆ ಏನೋ ತಗೊಳೋದೈತಿ, ಹಂಗೆ ಹೋಗಿ ಆಟೋ ಕರ್ಕೊಂಬಂದ್ಬಿಡ್ತೇವೆ. ಆಟೋದಾಗ ಇಟ್ಬಿಡುವಂತ ನೀನು. ಸರಿಯಪ್ಪ, ಆಟೋ ಕರ್ಕೊಂಬಂದು ದುಡ್ಡು ಕೊಟ್ಟು ಅವ್ನು ಹೋಯ್ತಾ ತಗೋ 3. ಆಯ್ತಕ್ಕ, ಹಂಗೆ ಮಾಡಿರಿ. ಸ್ವಲ್ಪ ಈ ಕಡೆ ತೆಗೆದಿಟ್ಬಿಡಪ್ಪ. ಮತ್ತು ನೀವು ಜನ ಬಂದರಂದು ಆ ಕಡೆ ಹಿಂದಕ್ಕೆ ಆಮೇಲೆ ತಗೋಬೇಕು ಅಂತಂದ್ರೆ ಆಟೋದವ್ರು ನಿಂದ್ರಂಗಿಲ್ಲ. ಮೊದಲಾಗ ಒಬ್ರಿಗೊಂದು ಚಾರ್ಜು, ಇಬ್ಬರಿಗೊಂದು ಚಾರ್ಜು ಅಂತ ಡಬಲ್ ಚಾರ್ಜ್ ಆಗ್ತಾರೆ. ಏನಾರ ಹೇಳಿದ್ರೆ ಸಿಲಿಂಡ್ರ್ ರೇಟ್ ಆಗೈತೆ, ಸಿಲಿಂಡ್ರ್ ಸಿಗಲ್ಲ ಅಂತಂದಂತಾರೆ. ಈ ಕಡೆ ಇಟ್ಬಿಡು. ಮತ್ತು ನಾವು ಇಲ್ಲೊಂದು 10 ನಿಮಿಷ ಕಾದ್ರೆ ಅದಕ್ಕೂ ಮತ್ತೊಂದು ಡಬಲ್ ಚಾರ್ಜ್ ಆಗ್ತಾರೆ ಅವರು. ನಾವು ಆಟೋ ಹೋಗಿ ಅಲ್ಲಿ ಒಂದು ಅಂಗಡಿಗೆ ಏನೋ ತಗೊಳೋದೈತಿ, ತಗೊಂಡು ಆಟೋ ಕರ್ಕೊಂಬಂದ್ಬಿಡ್ತೇವೆ. ಈ ಕಡೆ ತೆಗೆದಿಟ್ಬಿಡಪ್ಪ ನೀನು. ಆಯ್ತಕ್ಕ, ನೀವು ಹೋಗೋಕೆ ಈ ಕಡೆ ತೆಗೆದಿಟ್ಬಿಡ್ತೇನೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.